ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪಶ್ಚಿಮ ಬಂಗಾಳ ರಾಜಕೀಯದಲ್ಲಿ ಇಂದಿನಿಂದ ಕೇಸರಿ ಯುಗ ಆರಂಭ ಆಗುತ್ತೆ. ಪಶ್ಚಿಮ ಬಂಗಾಳದಲ್ಲಿ ಮೊದಲ ಬಾರಿಗೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದೆ. ಈಗ ದೀದಿಗೆ ಟಕ್ಕರ್ ಕೊಟ್ಟು ಸಿಎಂ ಆಗ್ತಾ ಇರೋ ಸುವೇಂದು ಅಧಿಕಾರಿ ಒಂದು ಕಾಲದ ಮಮತಾ ಬ್ಯಾನರ್ಜಿಯ ಬಲಗೈ ಬಂಟ ಇವತ್ತು ಅವರನ್ನೇ ಮೂಲೆ ಗುಂಪು ಮಾಡಿ ಪಶ್ಚಿಮ ಬಂಗಾಳದ ದಾದಾ ಆಗ್ತಾ ಇದ್ದಾರೆ. ಸಿಎಂ ಆಗ್ತಾ ಇದ್ದಾರೆ ಸುವೇಂದು ಅಧಿಕಾರಿ. ಇವತ್ತು ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸಿಎಂ ಆಗಿ ಸುವೇಂದು ಅಧಿಕಾರಿ ಪದಗ್ರಹಣ ಮಾಡಲಿದ್ದಾರೆ. ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ನಡೆಯುತ್ತೆ ಕಾರ್ಯಕ್ರಮ. ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಅವರು ಭಾಗಿಯಾಗ್ತಾರೆ. ಜೊತೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಹಲವರು ಭಾಗಿಯಾಗ್ತಾರೆ. ಕೋಲ್ಕತ್ತಾಗೆ ಇಂದು ಇಡೀ ಬಿಜೆಪಿ ಟೀಮ್ ದಾಂಗುಡಿ ಇಟ್ಟಿದೆ. ಪಶ್ಚಿಮ ಬಂಗಾಳ ರಾಜಕಾರಣದಲ್ಲಿ ಇವತ್ತಿನಿಂದ ಕೇಸರಿ ಯುಗ ಹೆಂಗಿರುತ್ತೆ ನೋಡಿ. ಇಷ್ಟು ವರ್ಷಗಳ ಕಾಲ ಬಿಜೆಪಿ ತಿಣುಕಾಡಿ ಬರ್ತಾ ಇತ್ತು, ಒಂದೊಂದೇ ಹೆಜ್ಜೆ. ಈಗ ಅಲ್ಲಿ ಬಲಿಷ್ಠವಾಗಿ ನಿಂತಿದ್ದಂಥ TMC ತೃಣಮೂಲ ಕಾಂಗ್ರೆಸ್ ಅದನ್ನು ಮೂಲೆ ಗುಂಪು ಮಾಡುವಲ್ಲಿ ಬಿಜೆಪಿ ಯಶಸ್ವಿ ಆಗಿದೆ. ಇಡೀ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಯ ಧ್ವಜ ಹಾರಾಡ್ತಾ ಇರೋದು. ಇದೆಲ್ಲದರ ನಡುವೆ ಯಾರು ಗೆಲ್ತಾರೆ ಅಥವಾ ಗೆದ್ದ ನಂತರ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಪ್ರಶ್ನೆ ಇತ್ತು. ಬಿಜೆಪಿ ಗೆದ್ದಾಯಿತು, ಮುಖ್ಯಮಂತ್ರಿ ಯಾರು ಅನ್ನೋ ಪ್ರಶ್ನೆ ಇತ್ತು. ಸೊ ಅದಕ್ಕೆ ಉತ್ತರ ಕೂಡ ನಿನ್ನೆ ಅಮಿತ್ ಶಾ ಅವರು ಕೊಟ್ಟರು, ಸುವೇಂದು ಅಧಿಕಾರಿ ಅಂತ ಹೇಳಿ. আমাদের উড়িষ্যা সিএম আমাদের মোহন মাঝিজি সংবর্ধনা করলেন। আমাদের বিধায়ক দলনেতা মাননীয় শুভেন্দু অধিকারী মহাশয়কে, এরপর আমাদের ಮಾನ್ಯ ಶ್ರಮಿಕ್ ಈಗ ದಿಲೀಪ್ ಅವ್ರನ್ನ ಮಾತನಾಡ್ಸೋಣ. ದಿಲೀಪ್, ಒಂದು ಕಡೆ ಅಂದರೆ ತಮಿಳುನಾಡು ರಾಜಕಾರಣ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆಯೋ ಅದಕ್ಕಿಂತ ಹೆಚ್ಚು ರೋಚಕತೆ ಪಡೆದುಕೊಳ್ಳೋದು ಯಾವಾಗಲೂ ಕೂಡ ಪಶ್ಚಿಮ ಬಂಗಾಳ ರಾಜಕಾರಣ. ಈಗ ಏನು ದೀದಿಯ ಬಲಗೈ ಬಂಟನೆ ಈಗ ಮುಖ್ಯಮಂತ್ರಿ ಆಗ್ತಾ ಇರೋದು. ಹೆಂಗೆ ನೋಡ್ತೀರಿ ಈ ಒಂದು ವಿಚಾರವನ್ನು? ಜೊತೆಗೆ ಇವತ್ತು ಹೆಂಗಿರುತ್ತೆ ಈ ಕಾರ್ಯಕ್ರಮ? ರಾಮ್, ತಮಿಳುನಾಡು ರಾಜಕೀಯ ಒಂದು ರೀತಿಯಾದಂತಹ ಒಂದು ರಾಜಕೀಯ ಬೃಹನಾಟಕಕ್ಕೆ ಸಾಕ್ಷಿ ಆಗ್ತಾ ಇದ್ದರೆ, ಇತ್ತ ಪಶ್ಚಿಮ ಬಂಗಾಳ ರಾಜಕೀಯ ಏನಿದೆ ಅದೊಂದು ರಕ್ತಸಿಕ್ತ ರಾಜಕೀಯ ಇದ್ದಿದ್ದು ಇದೀಗ ಇಡೀ ಪಶ್ಚಿಮ ಬಂಗಾಳ ಕೇಸರಿ ಮಯವಾಗುವತ್ತ ತಿರುಗ್ತಾ ಇದೆ. ಅದರಲ್ಲೂ ಚುನಾವಣೆ ನಡೆದು ಬಿಜೆಪಿ ದಿಗ್ವಿಜಯ ಸಾಧಿಸಿದ ಬಳಿಕ ಸುವೇಂದು ಅಧಿಕಾರಿ ಅವರ ಆಪ್ತನನ್ನೇ ಹತ್ಯೆ ಮಾಡಲಾಗಿತ್ತು. ಈ ಆಪ್ತ ಹತ್ಯೆಯಾಗಿ 2 ದಿನಗಳಲ್ಲಿ ಇವಾಗ ಸುವೇಂದು ಅಧಿಕಾರಿ ಅವರು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ವೇದಿಕೆ ಸಜ್ಜಾಗಿದೆ. ಇಂಥ ಹೊತ್ತಲ್ಲಿ ಬಿಜೆಪಿಯ ಪ್ರಮುಖ ನಾಯಕರು, ಅದು ಬಿಜೆಪಿ ರಾಷ್ಟ್ರಾಧ್ಯಕ್ಷರಾದ ನಿತಿನ್ ನಬೀನ್ ಇರ್ಬೋದು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಪ್ರಧಾನಿ ಮೋದಿ ಅವರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ. ಇವತ್ತು ಬೆಳಗ್ಗೆ 11 ಗಂಟೆಗೆ, ಇನ್ನು ಕೆಲವೇ ಹೊತ್ತಿನಲ್ಲಿ ಈ ಒಂದು ಪ್ರಮಾಣ ವಚನ ಸಮಾರಂಭ ನಡೆಯುತ್ತೆ. ಅದು ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ, ಕೋಲ್ಕತ್ತಾದಲ್ಲಿರುವಂಥ ಪರೇಡ್ ಮೈದಾನದಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಆಗಿರುವಂಥದ್ದು. ಮತ್ತು ಇದೇ ಮೊದಲ ಬಾರಿಗೆ, ಅಂದರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಇದೇ ಮೊದಲ ಬಾರಿಗೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬರ್ತಾ ಇರೋದು, ಅದು ಕೂಡ ಭಾರೀ ಬಹುಮತದೊಂದಿಗೆ. ಇಂಥ ಒಂದು ಸಂದರ್ಭವನ್ನು, ಇಂಥ ಒಂದು ಸುಸಂದರ್ಭದಲ್ಲಿ ಬಿಜೆಪಿ ಒಂದು ರೀತಿಯಾದಂಥ ಹಬ್ಬದ ವಾತಾವರಣವನ್ನು ಕೋಲ್ಕತ್ತಾದಲ್ಲಿ ಮತ್ತು ಇಡೀ ಪಶ್ಚಿಮ ಬಂಗಾಳದಲ್ಲಿ ಸೃಷ್ಟಿ ಮಾಡಿದೆ. ಸುವೇಂದು ಅಧಿಕಾರಿ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಆದರೆ ಅವರ ಜೊತೆಗೆ ಎಷ್ಟು ಜನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನೋದು ಇದುವರೆಗೂ ಮಾಹಿತಿ ಲಭ್ಯ ಆಗ್ತಿಲ್ಲ. ಒಂದು ವೇಳೆ ಇವತ್ತು ಕೇವಲ ಸುವೇಂದು ಅಧಿಕಾರಿ ಅವರು ಮಾತ್ರ ಸಿಎಂ ಆಗಿ ಪ್ರಮಾಣ ವಚನ ಆಗಿ ನಂತರದ ದಿನಗಳಲ್ಲಿ ಸಂಪುಟ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುವಂಥ ಸಾಧ್ಯತೆಗಳಿದ್ದಾವೆ. ಜೊತೆಗೆ ಏನೊಂದು ಬಿಜೆಪಿಯ ಪಾಲಿಗೆ ಇದೊಂದು ಅತ್ಯಂತ ದೊಡ್ಡ ಪ್ರತಿಷ್ಠೆಯ ಗೆಲುವಾಗಿರೋ ಕಾರಣದಿಂದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಅತಿರಥ ಮಹಾರಥರು ಆಗಮಿಸ್ತಾ ಇದ್ದಾರೆ. ಅದರಲ್ಲೂ ಇಲ್ಲೊಂದು ಪ್ರಮುಖ ವಿಚಾರ ಗಮನಿಸಬೇಕು. ಏನು ಕೊನೆಯ ಹಂತದ ಮತದಾನ ನಡೀತು ಪಶ್ಚಿಮ ಬಂಗಾಳದಲ್ಲಿ, ಆ ಕೊನೆಯ ಹಂತದ ಮತದಾನಕ್ಕೂ ಮುನ್ನ ತಮ್ಮ ಕೊನೆಯ ಪ್ರಚಾರ ಭಾಷಣದಲ್ಲಿ ಪ್ರಧಾನಿ ಮೋದಿ ಅವರು ಹೇಳಿದರು, ನಾನು ಇವತ್ತು ನನ್ನ ಪ್ರಚಾರ ಭಾಷಣದ ಕೊನೆಯ ದಿನ, ನಾನು ನೆಕ್ಸ್ಟ್ ಬಂದೇ ಬರ್ತೀನಿ ಪಶ್ಚಿಮ ಬಂಗಾಳಕ್ಕೆ. ಯಾವಾಗ ಅಂದರೆ ಬಿಜೆಪಿ ಮುಖ್ಯಮಂತ್ರಿ ಪ್ರಮಾಣ ವಚನ ಸಮಾರಂಭಕ್ಕೆ ನಾನು ಬರ್ತೀನಿ ಅಂತ ಹೇಳಿದರು. ಇವತ್ತು ಪ್ರಧಾನಿ ಮೋದಿಯವರು ಕೊಟ್ಟ ಮಾತಿನ ರೀತಿಯಲ್ಲೇ ಅವರು ಇವಾಗ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ರಾಮ್, ಈ ಮೂಲಕ ಪಶ್ಚಿಮ ಬಂಗಾಳದಲ್ಲಿ ಇದೀಗ ಕೇಸರಿ ಶಕೆ ಶುರುವಾಗಿದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ದಿಲೀಪ್, ತಮ್ಮೆಲ್ಲ ಮಾಹಿತಿಗಾಗಿ.